ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಹಂಚಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ 10ನೇ ತರಗತಿಯ ಇತಿಹಾಸ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಪಾಠದ ಹೆಚ್ಚುವರಿ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಈಗಾಗಲೇ ಪಾಠದ ಅಭ್ಯಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಇವತ್ತಿನ ದಿನ ಈ ಹೆಚ್ಚುವರಿ ಪ್ರಶ್ನೆಗಳ ಬಗೆಗೆ ತಿಳಿದುಕೊಳ್ಳೋಣ ಮಕ್ಕಳೇ. ಮೊದಲನೆಯ ಪ್ರಶ್ನೆ, ಭಾರತದ ಪ್ರಮುಖ ಸಾಂಬಾರು ಪದಾರ್ಥಗಳು ಯಾವುವು? ಉತ್ತರ: ಮೆಣಸು, ಜೀರಿಗೆ, ಏಲಕ್ಕಿ, ಶುಂಠಿ, ದಾಲ್ಚಿನ್ನಿ. ಎರಡನೆಯ ಪ್ರಶ್ನೆ, ಏಷ್ಯಾದ ಸರಕುಗಳನ್ನು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿರುವವರು ಯಾರು? ಉತ್ತರ: ಅರಬ್ ವರ್ತಕರು. 3. ಯುರೋಪದ ವ್ಯಾಪಾರದ ಹೆಬ್ಬಾಗಿಲು ಯಾವುದು? ಉತ್ತರ: ಕಾನ್ಸ್ಟಾಂಟಿನೋಪಲ್. 4ನೆಯ ಪ್ರಶ್ನೆ, ಯುರೋಪ್ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಯಾರು? ಉತ್ತರ: ಇಟಲಿ ವರ್ತಕರು. 5ನೆಯ ಪ್ರಶ್ನೆ, ಏಷಿಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಯಾರು? ಉತ್ತರ: ಅರಬ್ ವರ್ತಕರು. 6ನೆಯ ಪ್ರಶ್ನೆ, ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಯಾವ ನಗರದ ಮೂಲಕ ನಡೆಯುತ್ತಿದ್ದವು? ಉತ್ತರ: ಕಾನ್ಸ್ಟಾಂಟಿನೋಪಲ್. 7ನೆಯ ಪ್ರಶ್ನೆ, ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ ವರ್ಷ ಯಾವುದು? ಉತ್ತರ: 1453ರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಕಾನ್ಸ್ಟಾಂಟಿನೋಪಲ್ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರ ತೆರಿಗೆ ವಿಧಿಸಿದವರು ಯಾರು? ಉತ್ತರ: ಟರ್ಕರು. 9ನೇ ಪ್ರಶ್ನೆ, ಸಮುದ್ರಯಾನಕ್ಕೆ ಕಾರಣವಾದ ಅಂಶಗಳು ಯಾವುವು? ಉತ್ತರ: ಇಟಲಿಯ ವರ್ತಕರ ಏಕಸ್ವಾಮ್ಯ ಮುರಿಯುವುದು, ನಾವಿಕರಿಗೆ ಪ್ರೋತ್ಸಾಹ, ದಿಕ್ಸೂಚಿ ಸಿಡಿಮದ್ದು ಸಂಶೋಧನೆ, ಆಸ್ಟ್ರೋಲೋಬ್. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿದವರು ಯಾರು? ಉತ್ತರ: ಪೋರ್ಚುಗೀಸ್ ನಾವಿಕ ವಾಸ್ಕೋ ಡಿ ಗಾಮ. 11ನೇ ಪ್ರಶ್ನೆ, ವಾಸ್ಕೋ ಡಿ ಗಾಮ ಭಾರತದ ಎಲ್ಲಿಗೆ ಮತ್ತು ಯಾವಾಗ ಬಂದು ತಲುಪಿದನು? ಉತ್ತರ: ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಾಪ್ಪಡ್ ಎಂಬಲ್ಲಿ 1498ರಲ್ಲಿ ಬಂದು ತಲುಪಿದ. 12ನೇ ಪ್ರಶ್ನೆ, ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಮಾರ್ಗ ಕಂಡುಹಿಡಿದವರು ಯಾರು? ಉತ್ತರ: ವಾಸ್ಕೋ ಡಿ ಗಾಮ. 13ನೇ ಪ್ರಶ್ನೆ, ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರು? ಉತ್ತರ: ಪೋರ್ಚುಗೀಸರು. 14ನೇ ಪ್ರಶ್ನೆ, ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಯಾರು? ಉತ್ತರ: ಪೋರ್ಚುಗೀಸರು. 15ನೇ ಪ್ರಶ್ನೆ, ಪೋರ್ಚುಗೀಸರ ಮೊಟ್ಟ ಮೊದಲ ವೈಸರಾಯ ಯಾರು? ಉತ್ತರ: ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. 16ನೇ ಪ್ರಶ್ನೆ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಜಾರಿ ಮಾಡಿದ ನೀತಿ ಯಾವುದು? ಉತ್ತರ: ನೀಲಿ ನೀರಿನ ನೀತಿ. 17ನೇ ಪ್ರಶ್ನೆ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ನೀಲಿ ನೀರಿನ ನೀತಿ ಜಾರಿ ಮಾಡಲು ಮುಖ್ಯ ಕಾರಣಗಳು ಯಾವುವು? ಉತ್ತರ: ಸಮುದ್ರದ ಮೇಲೆ ಏಕಸ್ವಾಮ್ಯ ಹೊಂದಲು, ಎರಡನೆಯದಾಗಿ ನೌಕಾಶಕ್ತಿ ಬಲಪಡಿಸಲು. 18ನೇ ಪ್ರಶ್ನೆ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ನಂತರದ ಭಾರತಕ್ಕೆ ಬಂದ ಪೋರ್ಚುಗೀಸರ ವೈಸರಾಯ ಯಾರು? ಉತ್ತರ: ಅಲ್ಬುಕರ್ಕ. 19ನೇ ಪ್ರಶ್ನೆ, ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು? ಉತ್ತರ: ಅಲ್ಬುಕರ್ಕ. 20ನೇ ಪ್ರಶ್ನೆ, ಬಿಜಾಪುರದ ಸುಲ್ತಾನರಿಂದ ಗೋವಾ ಗೆದ್ದುಕೊಂಡವರು ಯಾರು? ಉತ್ತರ: ಅಲ್ಬುಕರ್ಕ. 21ನೇ ಪ್ರಶ್ನೆ, ಪೋರ್ಚುಗೀಸರ ಆಡಳಿತ ಕೇಂದ್ರ ಯಾವುದು? ಉತ್ತರ: ಗೋವಾ. 22ನೇಯ ಪ್ರಶ್ನೆ, ಪೋರ್ಚುಗೀಸರು ಯಾರ ಆಗಮನದಿಂದ ರಾಜಕೀಯವಾಗಿ ಕಳೆಗುಂದಿದರು? ಉತ್ತರ: ಡಚ್ಚರು ಮತ್ತು ಇಂಗ್ಲಿಷರು.
23ನೇ ಪ್ರಶ್ನೆ, ಡಚ್ಚರು ಯಾವ ದೇಶದವರು? ಉತ್ತರ, ಡಚ್ಚರು ಹಾಲೆಂಡ್ ದೇಶದವರು. 24ನೆಯ ಪ್ರಶ್ನೆ, ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ? ಉತ್ತರ, 1602. 25ನೆಯ ಪ್ರಶ್ನೆ, ಡಚ್ಚರು ಯಾರ ಜೊತೆಗೆ ವ್ಯಾಪಾರ ನಡೆಸುವ ಉದ್ದೇಶ ಹೊಂದಿದ್ದರು? ಉತ್ತರ, ಪೂರ್ವ ದೇಶಗಳು. 26ನೇ ಪ್ರಶ್ನೆ, ಡಚ್ಚರು ಯಾವ ದ್ವೀಪಗಳಿಗೆ ಪ್ರವೇಶಿಸಿದರು? ಉತ್ತರ, ಭಾರತ ಮತ್ತು ಜಾವಾ, ಸುಮಾತ್ರ, ಇಂಡೋನೇಷಿಯಾ. 27ನೇ ಪ್ರಶ್ನೆ, ಡಚ್ಚರು ಭಾರತದಲ್ಲಿ ಸ್ಥಾಪನೆ ಮಾಡಿದ ಕೋಟೆಗಳ್ಯಾವವು? ಉತ್ತರ, ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಿಲಿಪಟ್ಟಣ, ಚಿನ್ಸೂರ್. 28ನೇ ಪ್ರಶ್ನೆ, ಡಚ್ಚರಿಗೆ ಯಾರ ಪೈಪೋಟಿಯನ್ನು ಎದುರಿಸಲಾಗಲಿಲ್ಲ? ಉತ್ತರ, ಇಂಗ್ಲಿಷರು ಮತ್ತು ಫ್ರೆಂಚರು. 29ನೆಯ ಪ್ರಶ್ನೆ, ಕೋಟೆಗಳು ಎಂದರೆ ಏನು? ಉತ್ತರ, ಕೋಟೆಗಳು ಎಂದರೆ ವ್ಯಾಪಾರ ಮಳಿಗೆ. 30ನೇ ಪ್ರಶ್ನೆ, ಮಾರ್ತಾಂಡವರ್ಮ ಯಾರು? ಉತ್ತರ, ವೈನಾಡ್ ಸಂಸ್ಥಾನವನ್ನು ಆಳಿದ ರಾಜ. ಮಾರ್ತಾಂಡ ಸ್ಥಳಾಂತರಿಸಿದ ರಾಜಧಾನಿಯ ಹೆಸರೇನು? ಉತ್ತರ, ಪದ್ಮನಾಭಪುರದಿಂದ ತಿರುವನಂತಪುರ. 32ನೇ ಪ್ರಶ್ನೆ, ಎಲಿಜಬೆತ್ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸಲು ಅನುಮತಿ ನೀಡಿದ್ದು ಯಾವಾಗ, ಎಷ್ಟು ವರ್ಷ ನೀಡಿದಳು? ಉತ್ತರ, 1600 ಡಿಸೆಂಬರ್ 31, 15 ವರ್ಷ ನೀಡಿದಳು. 33ನೇ ಪ್ರಶ್ನೆ, 1ನೇ ಜೇಮ್ಸನ ರಾಯಭಾರಿ ಯಾರು? ಉತ್ತರ, ಸರ್ ಥಾಮಸ್ ರೋ. 34ನೆಯ ಪ್ರಶ್ನೆ, ಸರ್ ಥಾಮಸ್ ರೋ ಯಾವ ಮೊಘಲ್ ಸಾಮ್ರಾಟನ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು? ಉತ್ತರ, ಜಹಾಂಗೀರ್. 35ನೆಯ ಪ್ರಶ್ನೆ, ಜಹಾಂಗೀರನ ಅನುಮತಿ ಪಡೆದು ಸರ್ ಥಾಮಸ್ ರೋ ಎಲ್ಲಿ ಫ್ಯಾಕ್ಟರಿಗಳನ್ನು ನಿರ್ಮಿಸಿದರು? ಉತ್ತರ, ಆಗ್ರಾ, ಅಹಮದಾಬಾದ್, ಬ್ರೋಚ್. 36ನೆಯ ಪ್ರಶ್ನೆ, ಬ್ರಿಟಿಷರು ಯಾವ ಈ 3 ಹಳ್ಳಿಗಳನ್ನು ಖರೀದಿಸಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿದರು? ಉತ್ತರ, ಸುತನುತಿ, ಕಲ್ಕತ್ತಾ ಮತ್ತು ಗೋವಿಂದಪುರ. 38ನೆಯ ಪ್ರಶ್ನೆ, ಫೋರ್ಟ್ ವಿಲಿಯಂ ಕೋಟೆ ಸುತ್ತ ಯಾವ ನಗರ ಬೆಳೆದು ನಿಂತಿದೆ? ಉತ್ತರ, ಕಲ್ಕತ್ತಾ. 38ನೆಯ ಪ್ರಶ್ನೆ, ಬ್ರಿಟಿಷರು ಯಾವಾಗ ಪ್ರೆಸಿಡೆನ್ಸಿ ಕೇಂದ್ರಗಳನ್ನು ಮಾಡಿದ್ದರು? ಉತ್ತರ, 17ನೇ ಶತಮಾನದ ಅಂತ್ಯದಲ್ಲಿ. 39ನೆಯ ಪ್ರಶ್ನೆ, ಇಂಗ್ಲಿಷರ ಪ್ರೆಸಿಡೆನ್ಸಿ ಕೇಂದ್ರಗಳು ಯಾವುವು? ಉತ್ತರ, ಇಂಗ್ಲಿಷರ ಪ್ರೆಸಿಡೆನ್ಸಿ ಕೇಂದ್ರಗಳು ಮದ್ರಾಸ್, ಬಾಂಬೆ, ಕಲ್ಕತ್ತಾ. 40ನೆಯ ಪ್ರಶ್ನೆ, ಬ್ರಿಟಿಷರ ರಾಜಧಾನಿ ಯಾವುದು? ಉತ್ತರ, ಬ್ರಿಟಿಷರ ರಾಜಧಾನಿ ಕಲ್ಕತ್ತಾ, ಭಾರತದಲ್ಲಿಯ ಬ್ರಿಟಿಷರ ರಾಜಧಾನಿ. 41ನೆಯ ಪ್ರಶ್ನೆ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರಿ ಒಡೆತನದ ಕಂಪನಿಯಾಗಿ ಆರಂಭವಾದ ವರ್ಷ ಯಾವುದು? ಉತ್ತರ, 1664. 42ನೆಯ ಪ್ರಶ್ನೆ, ಫ್ರೆಂಚರ ಪ್ರಥಮ ವ್ಯಾಪಾರ ಕೋಟೆ ಯಾವಾಗ, ಎಲ್ಲಿ ಆರಂಭಿಸಿದರು? ಉತ್ತರ, ಫ್ರೆಂಚರ ಪ್ರಥಮ ವ್ಯಾಪಾರ ಕೋಟೆ 1668ರಲ್ಲಿ ಪ್ರಾರಂಭವಾಗಿದ್ದು ಸೂರತ್ನಲ್ಲಿ ಪ್ರಾರಂಭಿಸಿದರು. 43ನೆಯ ಪ್ರಶ್ನೆ, ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು? ಉತ್ತರ, ಪಾಂಡಿಚೇರಿ. 44ನೆಯ ಪ್ರಶ್ನೆ, 1746ರಲ್ಲಿ ಪಾಂಡಿಚೇರಿ ಗವರ್ನರ್ ಯಾರಾಗಿದ್ದರು? ಉತ್ತರ, ಡೂಪ್ಲೆ. 45ನೆಯ ಪ್ರಶ್ನೆ, ಡೂಪ್ಲೆಯ ಮಹತ್ವಾಕಾಂಕ್ಷೆ ಯಾವುದಾಗಿತ್ತು? ಉತ್ತರ, ದಕ್ಷಿಣ ಭಾರತದಲ್ಲಿ ಫ್ರೆಂಚ್ ಆಧಿಪತ್ಯ ಸ್ಥಾಪನೆ. 46ನೆಯ ಪ್ರಶ್ನೆ, ಫ್ರೆಂಚರು 1674ರಲ್ಲಿ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಪಡೆದ ಹಳ್ಳಿ ಹೆಸರೇನು? ಉತ್ತರ, ವಾಲಿಕೊಂಡಪುರಂ. 47
47ನೇ ಪ್ರಶ್ನೆ, ಪಾಂಡಿಚೇರಿಯ ಮೊದಲಿನ ಹೆಸರೇನು? ಉತ್ತರ ವಾಲಿಕೊಂಡಪುರಂ. 48ನೇ ಪ್ರಶ್ನೆ, ಬಕ್ಸಾರ್ ಕದನ ನಡೆದ ವರ್ಷ ಯಾವುದು? ಉತ್ತರ 1664. 49ನೇ ಪ್ರಶ್ನೆ, ಬಕ್ಸಾರ್ ಕದನದಲ್ಲಿ ಬ್ರಿಟಿಷ್ ಸೈನ್ಯದ ನೇತೃತ್ವ ವಹಿಸಿದ್ದವರು ಯಾರು? ಉತ್ತರ ಹೆಕ್ಟರ್ ಮನ್ರೋ. 50ನೇ ಪ್ರಶ್ನೆ, ಬಕ್ಸಾರ್ ಕದನಕ್ಕೆ ಕಾರಣಗಳು ಯಾವುವು? ಉತ್ತರ ಮೀರ್ ಕಾಸಿಂ ದಸ್ತಕಗಳನ್ನು ರದ್ದು ಮಾಡಿದ್ದು ಮೀರ್ ಕಾಸಿಮನನ್ನು ನವಾಬನು ಪಟ್ಟದಿಂದ ಕೆಳಗಿಳಿಸಿದ್ದು. 51ನೆಯ ಪ್ರಶ್ನೆ, ದಸ್ತಕಗಳ ದುರ್ಬಳಕೆ ಪರಿಶೀಲಿಸಿ ಬಂಗಾಳದ ಎಲ್ಲ ವ್ಯಾಪಾರ ಸುಂಕಮುಕ್ತ ಎಂದು ಘೋಷಿಸಿದವರು ಯಾರು? ಉತ್ತರ ಮೀರ್ ಕಾಸಿಂ. 52ನೆಯ ಪ್ರಶ್ನೆ, ಬಕ್ಸಾರ್ ಕದನದಲ್ಲಿ ಮೀರ್ ಕಾಸಿಮನ ಬಣದಲ್ಲಿದ್ದವರು ಯಾರು? ಉತ್ತರ ಮೀರ್ ಕಾಸಿಂ ಎರಡನೆಯ ಶಾ ಆಲಂ ಶಜ-ಉದ್-ದೌಲ. 53ನೆಯ ಪ್ರಶ್ನೆ, ಬಕ್ಸಾರ್ ಕದನ ಬ್ರಿಟಿಷರಿಗೆ ಇವುಗಳ ನಿಜವಾದ ಒಡೆಯರೆಂದು ದೃಢೀಕರಿಸಿದ ಪ್ರದೇಶಗಳ್ಯಾವುವು? ಉತ್ತರ ಬಂಗಾಳ, ಬಿಹಾರ್, ಒರಿಸ್ಸಾ. 54ನೆಯ ಪ್ರಶ್ನೆ, ರಾಬರ್ಟ್ ಕ್ಲೈವ್ ಜಾರಿ ಮಾಡಿದ ಪದ್ಧತಿ ಯಾವುದು? ಉತ್ತರ ದ್ವಿಪ್ರಭುತ್ವ ಪದ್ಧತಿ. 55ನೆಯ ಪ್ರಶ್ನೆ, ರಾಬರ್ಟ್ ಕ್ಲೈವ್ ದ್ವಿಪ್ರಭುತ್ವ ನೀತಿ ಜಾರಿ ಮಾಡಿದ್ದು ಯಾವಾಗ? ಉತ್ತರ 1765 ಬಂಗಾಳದಲ್ಲಿ. 56ನೆಯ ಪ್ರಶ್ನೆ, ರಾಬರ್ಟ್ ಕ್ಲೈವ್ ದ್ವಿಪ್ರಭುತ್ವ ನೀತಿಯಲ್ಲಿ ನವಾಬ ಹೊಂದಿದ ಹಕ್ಕು ಯಾವುದು? ಉತ್ತರ ನ್ಯಾಯ, ಆಡಳಿತ, ನಿರ್ವಹಣೆ. 57ನೆಯ ಪ್ರಶ್ನೆ, ರಾಬರ್ಟ್ ಕ್ಲೈವ್ ದ್ವಿಪ್ರಭುತ್ವ ನೀತಿಯಲ್ಲಿ ಬ್ರಿಟಿಷರು ಹೊಂದಿದ ಹಕ್ಕು ಯಾವುದು? ಉತ್ತರ ಭೂ ಕಂದಾಯ ವಸೂಲಿ. 58ನೆಯ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಅ ಪಟ್ಟಿಯಲ್ಲಿರುವಂತಹ ಪದಗಳಿಗೆ ಬಿ ಪಟ್ಟಿಯಲ್ಲಿರುವಂತಹ ಪದಗಳನ್ನು ಹೊಂದಿಸಿ ಬರೆಯೋಣ. ಪೋರ್ಚುಗೀಸರು ಗೋವಾ, ಡಚ್ಚರು ಸೂರತ್, ಇಂಗ್ಲಿಷರು ಆಗ್ರಾ, ಫ್ರೆಂಚರು ಪಾಂಡಿಚೇರಿ. ಇನ್ನು 59ನೇ ಪ್ರಶ್ನೆ ಹೊಂದಿಸಿ ಬರೆದಿದೆ. 1498 ವಾಸ್ಕೋಡಿಗಾಮ ಭಾರತಕ್ಕೆ ಬಂದ. 1602 ಯುನೈಟೆಡ್ ಈಸ್ಟ್ ಇಂಡಿಯಾ ಸ್ಥಾಪನೆ. 1613 ಇಂಗ್ಲಿಷರಿಂದ ವ್ಯಾಪಾರದ ಆರಂಭ. 1764 ಬಕ್ಸಾರ್ ಕದನ. ಹೊಂದಿಸಿ ಬರೆಯಿರಿ. ಮೊದಲ ಕರ್ಕಾಟಿಕ ಯುದ್ಧ 1746-48. ಎರಡನೆಯ ಕರ್ಕಾಟಿಕ ಯುದ್ಧ 1749-1754. ಮೂರನೆಯ ಕರ್ನಾಟಕ ಯುದ್ಧ 1756-1763. ಇನ್ನು 61ನೇ ಪ್ರಶ್ನೆ, ಪ್ಯಾರಿಸ್ ಒಪ್ಪಂದ ಯಾವ ವರ್ಷ ಆಯಿತು? 1763. 62ನೆಯ ಪ್ರಶ್ನೆ, ಮೂರನೆಯ ಕರ್ನಾಟಕ ಯುದ್ಧದ ಪರಿಣಾಮ ಏನು? ಉತ್ತರ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಂಡರು. 63ನೆಯ ಪ್ರಶ್ನೆ, ಮೂರನೆಯ ಕರ್ನಾಟಕ ಯುದ್ಧದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಯಾರಾಗಿದ್ದರು? ಉತ್ತರ ಸರ್ ಐರ್ಕೂಟ್. 64ನೆಯ ಪ್ರಶ್ನೆ, ಎರಡನೆಯ ಕರ್ನಾಟಕ ಯುದ್ಧದ ಪರಿಣಾಮದ ಒಪ್ಪಂದ ಯಾವುದು? ಉತ್ತರ ಪಾಂಡಿಚೇರಿ ಒಪ್ಪಂದ. 65ನೆಯ ಪ್ರಶ್ನೆ, ಮೊದಲ ಕರ್ನಾಟಕ ಯುದ್ಧದ ಒಪ್ಪಂದ ಯಾವುದು? ಉತ್ತರ ಎಕ್ಸ್-ಲಾ ಚಾಪೆಲ್ ಒಪ್ಪಂದ. ಮಕ್ಕಳೇ, ಇದುವರೆಗೂ 10ನೆಯ ತರಗತಿಯ ಮೊದಲನೆಯ ಅಧ್ಯಾಯವಾದ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದ ಹೆಚ್ಚುವರಿ ಪ್ರಶ್ನೆಗಳ ಬಗೆಗೆ ತಿಳಿದುಕೊಂಡಿದ್ದೇವೆ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಟೇಕ್ ಕೇರ್ ಮಕ್ಕಳೇ, ಬಾಯ್.